ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಈ ವ್ಲಾಗ್ ಬಂದು ಪಿತೃಪಕ್ಷ ಹಿರಿಯರಿಗೆ ಎಡೆ ಇಡೋ ಹಬ್ಬ ಇದೆಯಲ್ಲ, ಸೊ ಆ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ನಾನು ಅಮ್ಮರ ಮನೆಗೆ ಬಂದಿದ್ದೆ. ಅವರು ಹಬ್ಬ ಮಾಡ್ತಾರೆ, ಮಹಾಲಕ್ಷ್ಮಿ ಅಮಾವಾಸ್ಯೆ. ಸೊ ಹಂಗಾಗಿ ಅಡುಗೆಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಇನ್ನೊಂದು ವಾರಕ್ಕೆ ಶಿವನ ಹಬ್ಬ ಅಂತೇಳಿ ಮಾಡ್ತಾರೆ. ಸೊ ಅವರೇನು ಮಹಾಲಕ್ಷ್ಮಿ ಅಂತ ಮಾಡಲ್ಲ, ಬಟ್ ಶಿವನ ಹಬ್ಬ ಅಂತೇಳಿ ಈ ಹಬ್ಬ ಆಗೊಂದು ವಾರಕ್ಕೆ ಮಾಡ್ತಾರೆ, ಶಾವಿಗೆ ಹಬ್ಬ ಅಂತೇಳಿ. ಸೊ ನಮ್ಮ ಮನೇಲಿ ಅಮ್ಮವ್ರ ಮನೇಲಿ ಮಹಾಲಯ ಅಮಾವಾಸ್ಯೆ ಇದ್ದಿದ್ರ ಕಾರಣ ನಾನು ಹಬ್ಬಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದೆ. ಸೊ ಇನ್ನು ಅಡುಗೆಗೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಮಸಾಲೆ ಬೇಕಲ್ಲ. ಇನ್ನು ಅಪ್ಪಾಜಿ ಮಟನ್ ಎಲ್ಲ ತಂದಿದ್ರು, ಅಂದರೆ ಗುಡ್ಡೆ ಮಾಂಸ ತಂದಿದ್ರು. ಅದೆಲ್ಲ ಸ್ವಲ್ಪ ದಪ್ಪನಾಗಿ ಹಾಕಿರ್ತಾರೆ. ಹಂಗಾಗಿ ಅಪ್ಪ ಎಲ್ಲ ನೀಟಾಗಿ ಕಟ್ ಮಾಡಿ, ಅಂದರೆ ಚರ್ಬಿ ಬೋಟಿದು ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಸಪ್ರೇಟ್ ಮಾಡ್ಕೊತಾ ಇದ್ರು. ಇನ್ನು ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಹಾಗೆ ಹೊಸಬ್ರು ಯಾರನ್ನು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋನ ನಿಮಗೆ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ. ಇನ್ನು ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಬ್ರೆಡ್ ಪಡ್ಡಿಂಗ್ ಮಾಡಿದ್ದೆ ಅಂತೇಳಿ ವಿಡಿಯೋ ಹಾಕಿದ್ನಲ್ಲ. ಸೊ ಆವತ್ತಿನ ದಿನ ನನ್ನ ತಮ್ಮ ಬರಲಿಕ್ಕೆ ಆಗಲಿಲ್ಲ. ಹಂಗಾಗಿ ನಾನು ಮನೆಗೆ ಬಂದಮೇಲೆ ಇಲ್ಲೇ ಮಾಡಿಕೊಡುವಂತೆ ಅಂತೇಳಿ ಆಮೇಲೆ ಫೋನಲ್ಲಿ ಹೇಳಿದ್ದ. ಸರಿ ಬಿಡು ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಇವತ್ತು ಹಬ್ಬದ ದಿನ ಬೇರೆ ಬೇಡ ಕಣೋ ಅಂದ್ರೂ ಇಲ್ಲ ಮಾಡು ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಅವ್ನು ಟೇಸ್ಟ್ ಮಾಡಿರಲಿಲ್ಲವಲ್ಲ. ಸೊ ನಮಗೇನೋ ಓಕೆ ಅನ್ನಿಸ್ತು, ಅಂತ ಏನು ಇದು ಅನಿಸ್ಲಿಲ್ಲ. ಬಟ್ ನಾನು ಅವತ್ತು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ಬಟ್ ತಿನ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿತ್ತು. ಹಂಗಾಗಿ ಅವನು ಇಲ್ಲ ಮಾಡೋಣ, ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ಬ್ರೆಡ್ಡನ್ನೆಲ್ಲನೂ ರುಬ್ಬೋಕೆ ಕೂತಿದ್ದ. ಮನೇಲಿ ಒಂದು ಬಿಸಿನೀರು ಸಮೇತ ಕಾಯಿಸ್ಕೊಳ್ಳಲ್ಲ, ಒಂದು ಕಾಫಿ ಟೀ ಕೂಡ ಮಾಡೋಕ್ಕೆ ಬರಲ್ಲ ಅವನಿಗೆ. ಅಂಥದ್ರಲ್ಲಿ ಪಾಪ ಹೆಲ್ಪ್ ಮಾಡಿಕೊಡ್ತೀನಿ ನಿನಗೆ ಅಂದ್ಬಿಟ್ಟು ಈಗ ಅವ್ನ ಕೆಲಸ ಆಗಬೇಕಲ್ಲ. ಸೊ ಹಂಗಾಗಿ ಮಾಡ್ತೀನಿ ಅಂತೇಳಿ ಬ್ರೆಡ್ಡನ್ನ ರುಬ್ಬೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದ. ಇನ್ನು ನನ್ನ ಮಗ ಅದನ್ನು ವೀಡಿಯೋ ಮಾಡಿ ಕೊಟ್ಟ ನನಗೆ, ಅವನು ರುಬ್ತಾ ಇರೋದು. ಇನ್ನು ನಾನು ಅಮ್ಮ ವಡೆಗೆ ರೆಡಿ ಮಾಡು ಅಂತ ಹೇಳಿದ್ರು. ಹಂಗಾಗಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ನಾನು ಮಸಾಲೆನೆಲ್ಲ ರುಬ್ಕೊಂಡು ಆಗಿತ್ತು ಆಲ್ರೆಡಿ. ಇನ್ನು ವಡೆಗೆ ಹೆಚ್ಕೊಡೋಣ ಅಂತೇಳಿ ವಡೆಗೆಲ್ಲ ಹೆಚ್ಚೋಕ್ಕೆ ಅಂತೇಳಿ ಕೂತಿದ್ದೆ. ಇನ್ನು ಅವನು ಬ್ರೆಡ್ಡೆಲ್ಲ ರುಬ್ಬಾದ್ಮೇಲೆ ಇನ್ನೇನು ಮಾಡಬೇಕು ಅಂತೇಳಿ ಬಂದ. ಸರಿ ಅಂದ್ಬಿಟ್ಟು ಇನ್ನು ನಾನೇ ಎದ್ದು ಹೋದೆ. ಅಪ್ಪಾಜಿ ಹೆಚ್ಕೊಡ್ತೀನಿ, ಹೋಗಿ ಮಾಡ್ಕೊಡೋಗು ಅಂದರು. ಇನ್ನು ಅಮ್ಮ ವಡೆಗೆ ಕಾಳೆಲ್ಲ ನೆನೆ ಹಾಕಿದ್ರಲ್ಲ, ಸೊ ತರಕಾರಿ ಎಲ್ಲ ಮಾಮೂಲಿ ವಡೆಗೆ ಹಾಕ್ತೀವಲ್ಲ ಐಟಮ್ಸ್ ಎಲ್ಲನೂ ಕಟ್ ಮಾಡಿಕೊಂಡು ಅಪ್ಪ ಕಟ್ ಮಾಡಿಕೊಡ್ತೀನಿ ಅಂದರು. ಇನ್ನಮ್ಮ ಕಾಳೆಲ್ಲ ರುಬ್ಕೊತಾ ಇದ್ದರು. ಇನ್ನು ಅದಾದಮೇಲೆ ಅಪ್ಪ ಇನ್ನು ಬೋಟಿನೂ ಮತ್ತು ಚರ್ಬಿ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಇನ್ನಮ್ಮ ವಡೆ ಕಾಳಿಗೆ ರೆಡಿ ಮಾಡ್ತಾಯಿದ್ರು. ಇನ್ನು ನಾವು ಬರೋ ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ನಾವು 2 ದಿನ 3 ದಿನ ಮುಂಚೆ ಎಲ್ಲ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಅವರೇನೆ ಮುಂಚೆನೇ ಕಜ್ಜಾಯ, ಚಿಕನ್ ಉಂಡೆ ಅವನ್ನೆಲ್ಲ ಮಾಡಿದರು. ಇನ್ನು ಆಲ್ಮೋಸ್ಟ್ ಸ್ವೀಟು ಮತ್ತು ಹಣ್ಣೆಲ್ಲನೂ ಅದು ಕೂಡ ಪೂಜೆಗೆಲ್ಲ ಇಟ್ಟಿದ್ರು. ಸರಿ ಸಿಹಿ ಮಾಡಿದ್ದಲ್ಲಮ್ಮ, ಅದೇ ಬೇರೆ ಹಬ್ಬ, ಇದೇ ಬೇರೆ ಹಬ್ಬ. ಅದು ಉಪವಾಸ ಹಬ್ಬ, ಇದು ಮಲ್ಲಮ್ಮಿ. ಇದಕ್ಕೂ ನಿಮ್ಮ ತಾತ ಮನೆ ಸೀನೆ ಮಾಡೋದು ಕೇಳಬೇಕು ಹೋಗಿ ಶಾರದನ್ನ ಏನು ಮಾಡಬೇಕು ಏನು ಬಂದವ್ರು ಯಾರು ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು ಆಡ್ತಾವು ತಿಂತಾವೀಗ ಮಾಡ್ಕೊಂಡು. ನಾನು ನಿಮ್ಮನ್ನು ಮಾಡ್ತಾರಲ್ಲ ಈಗ ಅವರು ಅದು ಮಾಡ್ತಾವ್ರೆ. ನಮ್ಮವ್ರು ತಿರ್ಗಾರು ಮಾಡಲ್ಲ. ಈಗ ನಮ್ಮ ಅಣ್ಣ ತಗೊಂಡಿರ್ಯಾರು, ನಮಗೆ ಸೇರ್ಕೊಂಡವರು, ದೊಡ್ಡಮ್ಮ ಮನೆಯವರು ಬೇರೆ, ಎಣ್ಣೆ ಬೇರೆ. ಅದಕ್ಕೆ ಬೆಳಗ್ಗೆ ಎಲ್ಲ ಕಲೀಲಿಲ್ಲ, ಇವಾಗ ಮುಗಿಸ್ತೆ. ಹಂಗೆ ಹೇಳ್ಕೊ. ವಿದ್ಯೆ ಕೊಡಪ್ಪ, ಬುದ್ಧಿ ಕೊಡಪ್ಪ, ಅಜ್ಜಿ ತಾತ ತಾತನ ಹತ್ರ ಬಳಸ್ಕೊಳ್ಳೋ ಯಶು.
ಮುದ್ದಿ ತಾತ ಅಜ್ಜ ಯಶು ವಿಭೂತಿ ಗಟ್ಟಿ ಸಾಕೆದೋ ಮಣ್ಣು ಕೊರೆದ್ಬಿಟ್ಟಿಯ ಆಯಿತು ಟೈಸ್ ಕೊರ್ದಾಕ್ಬಿಟ್ಟಿಯ ತಲೆ ಒಳಗೇನೆ ಸರಿ ಬಿಡು ಸಾಕು ಬಿಡು ಅದು ಕೈಯಲ್ಲಿ ಬಂದಾಗ ಏನು ಒಂದು ಬೆಳೆ ಕಟ್ ಮಾಡ್ಬಿಟ್ಟು ಹಾಕೋಕ್ಕಾಯ್ತದ ಅದು ಹಂಗೆ ಬರುತ್ತೆ ಆ ಬೆಳೆಯೋದು 3 ಕೈಯಲ್ಲಿ. ತಾತ ನನ್ನ ಮುಳ ತಿನ್ನಲ್ಲ ಅನ್ಸುತ್ತೆ. ಆಮೇಲೆ ನೀರೇ ಬರ್ತೀನಿ ತಾತ ನಲ್ಲಿ ಮುಳೆ ತಿನ್ನಲ್ವಂತೆ ಕಣ ಜಯಣ್ಣ, ಅದಕ್ಕೆ ತಾತಂಗೆ ಎಲೆಗೆ ಹಾಕಿಲ್ವಂತೆ ನಲಿ ಮುಳೆನ. ಅಲ್ಲಿ ಮತ್ತೆ ಆಮೇಲೆ ಬರ್ದು ನೀರೇ ಕುಟ್ಕೊಂಡು ಹೆಂಗ್ ನೋಡೋನು ಮುದ್ದಿ ತಾತ ಜೇನ ಮುತ್ತಜ್ಜ ಕೇಳಿಸ್ಕೊಂಡೇನಾ ಮುತ್ತಜ್ಜ ಅಲ್ಲೇ ಇತ್ತಲ್ಲ ಗಲ್ಲ ಓದು ಕರ್ಪೂರ ಹಾಕು ನಿನ್ನೊಂದು. ಇನ್ನು ಹಾಗೆ ಪೂಜೆ ಎಲ್ಲ ಮುಗಿಸಿದ್ದು ಕೂಡ ಆಗಿತ್ತು. ಇನ್ನು ಅಲ್ಲಿ ನಮ್ಮ ಇದೇನು ಸಿಂಪಲ್ಲಾಗಿ ಮಾಡಿದರು ಅಂದರೆ ಎಲ್ಲರೂ ಮಾಡ್ತಾರಲ್ಲ, ಹಂಗಾಗಿ ನಮ್ಮನೇಲಿ ಸಿಂಪಲ್ಲಾಗಿ ಮಾಡಿದರು. ಅಂದರೆ ಜಾಸ್ತಿ ಜನ ಏನು ಬರೋಲ್ಲ, ನಾವು ಅಮ್ಮನ ಕಳಸ ಹಬ್ಬ ಅಂತೇಳಿ ಮಾಡ್ತಾರೆ ನಮ್ಮ ಅಮ್ಮವ್ರ ಮನೇಲಿ ಜನವರಿ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಕರೆದು ಊಟಕ್ಕೆ ಬಡಿಸ್ತಾರೆ. ಬಟ್ ಇದು ಎಲ್ಲರೂ ಮಾಡಿರ್ತಾರಲ್ಲ ಅಂತೇಳಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು. ನಮ್ಮ ಮನೆಗೆ ಅವ್ರ ಮನೆಗೆ ಹಾಗೆ ಮತ್ತು ಅವರ ಮನೆ ಹತ್ರದಲ್ಲಿ ಒಂದು ಮನೆ 2 ಮನೆಗೆ ಹೇಳಿದರು, 2 ಮನೆಗೋ 3 ಮನೆಗೋ. ಸೊ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಇನ್ನು ನಾವು ಪೂಜೆ ಎಲ್ಲ ಮುಗಿಸಿ ಊಟಕ್ಕೂ ಕೊಟ್ಟಿದ್ವಿ. ಎದುರು ಮನೆಯವ್ರು ಬಂದಿದ್ದರು. ಅಷ್ಟೊತ್ತಿಗೆ ಅಕ್ಕನೂ ಕೂಡ ಅವರ ಅತ್ತೆ ಮನೆಯಲ್ಲೂ ಕೂಡ ಪೂಜೆ ಮಾಡ್ತಾರೆ. ಮಾಲೆಯ ಅಮಾವಾಸ್ಯೆ ಮಾಡ್ತಾರೆ. ಅವಳು ಯಾವುದಕ್ಕೂ ಬರಲ್ಲ, ಮಾಲೆಯ ಅಮಾವಾಸ್ಯೆಗೆ ಒಂದಕ್ಕೆ ಬರ್ತಾಳೆ. ಸೊ ಹಂಗಾಗಿ ಬಂದು ಅವರ ಭಾವ ಅಂದರೆ ಅವರ ಯಜಮಾನ್ರ ಗಂಡ ಎಲ್ಲ ಅವ್ರ ಫ್ಯಾಮಿಲಿ ಒಟ್ಟಿನಲ್ಲಿ ಬಂದು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಊಟ ಮಾಡಿಕೊಂಡು ಆಮೇಲೆ ಅವಳು ಇಲ್ಲಿಗೆ ಬಂದಳು. ಇನ್ನು ಅವಳು ಕೂಡ ನೈಟ್ ಹೊರಡಬೇಕಾಗಿತ್ತು, ಹಂಗಾಗಿ ಇನ್ನು ಅಲ್ಲಿಂದ ಹೊರಡೋಕ್ಕಾಗಲ್ವಲ್ಲ. ಸೊ ಇಲ್ಲೇ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಸ್ಟೇ ಮಾಡಿಕೊಂಡು, ಅಂದರೆ 11:20 ಇತ್ತು ಟ್ರೈನು. ಇನ್ನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತಂತೆ, ಹಂಗಾಗಿ ನಾನು ನೈಟೇ ಹೊರಡ್ತೀನಿ ಅಂತೇಳಿ ಅವಳು ಕೂಡ ಅವಳು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ಲು. ಊಟ ಮಾಡು ಅಂದೋ, ಅವಳು ಇಲ್ಲ ಆಮೇಲೆ ಮಾಡ್ತೀನಿ ಅಂದ್ಲು. ಇನ್ನು ನಾನು ಕೂಡ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಸು ಬೇರೆ ಆಗ್ತಾಯಿತ್ತು. ಇನ್ನು ನನ್ನ ಹಸ್ಬೆಂಡು ಹಾಲು ಬಂದಿಲ್ಲ ಅಂತೇಳಿ ಲೇಟ್ ಆಗುತ್ತೆ ಬರೋದು ಅಂತಂದು ಅವ್ರು ಲೇಟಾಗಿ ಬರ್ತೀನಿ ಅಂದರು. ನನಗೆ ಬೇರೆ ಹಸು ಆಗ್ತಿತ್ತಲ್ಲ, ಅತ್ಲಾಗೆ ಅವ್ರು ಬಂದು ಊಟ ಮಾಡ್ತಾರೆ ಅಂದ್ಬಿಟ್ಟು ನಾನು ನನ್ನ ತಮ್ಮ ನಮ್ಮಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇನ್ನು ಊಟ ಮುಗಿಸ್ಕೊಂಡು, ಇನ್ನು ಊಟ ಎಲ್ಲ ಆದಮೇಲೆ ಇದ್ದೇ ಇರುತ್ತಲ್ಲ ಅಕ್ಕ ತಂಗಿರ ಮಾತುಕತೆಗಳು. ಸೊ ಮಾತಾಡ್ಕೊಂಡು ಕೂತಿದ್ವಿ. ಮಾತಾಡ್ಕೊಂಡು ಕಾಲು ಎಳ್ಕೊಂಡು ಕಾಮಿಡಿ ಮಾಡಿಕೊಂಡು ಕೂತಿದ್ವಿ. ಇನ್ನು ಅವಳಿಗೆ ಹಾಗೆ ಒಂದು ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಅವಳು. ಒಂದೇ ಒಂದು ಸೊಳ್ಳೆ ಕಚ್ಚಿತು ಅಂದರೆ ಬುರ್ರಂತ ಮೊಕ್ಕ ಎಲ್ಲ ಊದ್ಕೊಬಿಡುತ್ತೆ. ಹಂಗಾಗಿ ಬಂದು ನಿನಗೆ ಕಚ್ತಾವೆ ನೋಡೋ, ಮೊಕ್ಕ ಊದ್ಕೊಳ್ಳತ್ತೆ ಅಂತ ಗೊತ್ತಿದ್ರು ಊದ್ಕೊಳ್ಳೋದೇ ಇಲ್ಲ ಮೊಕ್ಕ ಅನ್ನಂಗೆ ಬಂದು ನಿನಗೆ ಕಚ್ತವೆ ಅಂತ ಹಿಂಗೆ ಕಾಮಿಡಿ ಮಾಡ್ಕೊಂಡು ಕಾಲು ಎಳ್ಕೊಂಡು ಮಾತಾಡ್ತಾಯಿದ್ವಿ. ಇನ್ನು ಹಾಗೆ ಅಮ್ಮ ಕಜ್ಜಾಯನು ಮತ್ತು ಚಿಕನ್ ಉಂಡೆ ಎಲ್ಲನೂ ಮಾಡಿದ್ರಲ್ಲ, ಸೊ ಅದನ್ನು ಕವರಿಗೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ರು. ಇನ್ನು ನಾನು ಕೂಡ ಬೆಳಗ್ಗೆನೇ ಅವ್ನಿಗೆ ಎಕ್ಸಾಮ್ ಇರೋ ಕಾರಣ ಹೊರಡಬೇಕಿತ್ತಲ್ಲ, ಹಂಗಾಗಿ ನಾನು ಕೂಡ ರೆಡಿಯಾಗಿದ್ದೆ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಊಟ ಮಾಡ್ತಾಯಿದ್ರು. ಅವ್ರು ಊಟ ಮಾಡಲಿ ಅಂತೇಳಿ, ಅಂದರೆ ಊಟಕ್ಕೆಲ್ಲ ಕೊಟ್ಬಿಟ್ಟು ಆಮೇಲೆ ಬಂದು ಮಾತಾಡ್ಕೊಂಡು ಕೂತ್ಕೊಂಡಿದ್ದೋ ನಾವು. ಅವರು ಊಟ ಮಾಡ್ತಾಯಿದ್ರು, ಅಮ್ಮ ನೋಡ್ಕೊತಾ ಇದ್ರಲ್ಲ. ಇನ್ನು ಹಾಗೆ ಅಮ್ಮನೂ ಕವರೆಲ್ಲ ಕಟ್ಟಿ ರೆಡಿ ಮಾಡಿ ಕೊಟ್ಟರು. ನಾನು ನನ್ನ ಬ್ಯಾಗಿಗೆ, ಅವಳ ಬ್ಯಾಗಿಗೆ ಇಟ್ಕೊತಾ ಇದ್ವಿ. ಇನ್ನು ಅಷ್ಟರಲ್ಲಿ ಬೇರೆ ಕವರ್ ಏನಾದರೂ ಬೇಕಾ ಅದಕ್ಕೆ ಅಂತೇಳಿ ಮತ್ತೆ ಕವರ್ ಇಟ್ಕೊಂಡು ಬಂದರು. ಸೊ ಕಜ್ಜಾಯ ಮತ್ತು ಚಿಕನ್ ಉಂಡೆ ಎಲ್ಲನೂ ಅವರೇ ಅಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಹಿಂದಿನ ದಿನವೇ ಮುಂಚೆನೇ ಮಾಡ್ಕೊಂಡಿದ್ರು. ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಕಂದ್ರೆ ಸ್ವಲ್ಪ ಸಾರು ಬಿಸಿ ಮಾಡ್ತೀವಿ ತಗೊಂಡೋಗಿ ಬಿಸಿ ಮಾಡು, ಮಂಗಳವಾರ ಉಣ್ಣೋದಂತೆ. ಸರಿ ಆಯ್ತು. ಏನ ಇಲ್ಲಿಂದ ಟ್ರೈನಲ್ಲಿ ತಗೊಂಡೋಗ್ಬೇಕು ತಿನ್ನೋದು. ಏನ
ನಿನ್ನೆ ಚಾರ್ಜ್ ಇಯರ್ಫೋನ್ ತಗೊಂಡ್ವಲ್ಲ ಆ ಬ್ಯಾಗಿಂದ ಇದು ಹಾಕ್ತೆ ಇದ್ರಲ್ಲಿ ಇದು ಯಾರು ಎತ್ಕೊಂಡ್ರು ಅಂತಾನೆ ಗೊತ್ತಿಲ್ಲ ಇಲ್ಲ ಯಾಕಿಲ್ವೋ ಇಲ್ಲ ಬಿದ್ದೋಗೈತೆ ನೋಡು. ನಂಗೆ ಅಲ್ಲಿಂದನೂ ಸಿಕ್ಕಿಲ್ಲ ಕೆಂಗೇರಿಯಿಂದ. ನಂದು ಯಾಕೋ ವರ್ಕೇ ಆಯ್ತಿಲ್ಲ ಅದು. ವಾ ಪಾಪ ಆಯ್ತದೆ. ನಂದು ವರ್ಕ್ ಆಯ್ತು ಚೆನ್ನಾಗಿ. ನಾನು ಅದಕ್ಕೆ ಕಿವಿಗೆ ಹಾಕೊಳ್ಳೋದೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ವೈರ್ಲೆಸ್ ಅದು ಆನ್ ಮಾಡಿಟ್ಬಿಟ್ಟು ನಿನ್ಗೆ ಏನಾದ್ರು ಫೋನ್ ಮಾಡಿದ್ರು ಅದ್ರ ಪಾಡಿಗೆ ಅದು ಕಿವಿಲಿ ಇರ್ತದೆ, ನಿನ್ನ ಹತ್ರ ಮಾತಾಡ್ಕೋಬೋದು, ನಾನೊಂದು ತಗೋಬೇಕಂತ. ಕೆಲ್ಸದ ಪಾಡಿಗೆ ಕೆಲಸ ಮಾಡ್ಕೋಬೋದು. ನಾನೊಂದು ತಗೋಬೇಕು. ಅದಕ್ಕೆ ನಮ್ಮ ಮನೆಯವರು ತಗೋ ಅಂದರು, ತಗೋಬೇಕು ಅದೊಂದ. ಎಷ್ಟು 700 ರೂಪಾಯಿ ಹೇಳ್ದೆ ಅಷ್ಟೇ. ಇವ್ನು ಜಯ್ಯ ತರಿಸಿರೋ ಥರದ್ದೇ ಅದೇ ಕಂಪ್ನಿದವನು ಕೇಳಿದೆ ಟೌನಲ್ಲಿ, ಇವ್ನು ನೋಡಿದ್ರು 900 ಅಂದ. ಅವ್ನು ಟೌನಲ್ಲಿ ಕೇಳಿದೆ ಅದೇ ಕಂಪ್ನಿ ಸೇಮ್ ಟು ಸೇಮ್ 700 ರೂಪಾಯಿ ಅಂದ. ಕಡಿಮೆ ಆಯ್ತವೆ. ಇನ್ನು ಹಾಗೆ ಒಂದು ಡ್ರೆಸ್ ತೋರಿಸಿದ್ನಲ್ಲ, ಅದು ವೇರ್ ಮಾಡಿದಾಗ ಈ ರೀತಿ ಕಾಣುತ್ತೆ ಅಂತೇಳಿ ಅದೊಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು, ಇನ್ನು ನನ್ನ ಹಸ್ಬೆಂಡ್ ಕೂಡ ಊಟ ಆಗಿತ್ತು, ಅವರು ವೆಯ್ಟ್ ಮಾಡ್ತಾಯಿದ್ರು. ನಾವು ಇನ್ನು ಅವಳು ಹೊರಡ್ತಾಳಲ್ಲ ಅಂತೇಳಿ ಅವಳನ್ನು ಕಳಿಸ್ಕೊಟ್ಬಿಟ್ಟು ನಾವು ಹೊರಡೋಣ ಅಂತೇಳಿ ನಾವು ಕೂಡ ಹೊರಟ್ವಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರಿದೆ ಒಂದು ಲೈಕು, ಶೇರು, ಕಮೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.